31 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಬಳಿ ರಕ್ತದ ಮಡುವಿನಲ್ಲಿ ಯುವಕನ ಶವ ಪತ್ತೆಯಾಗಿತ್ತು. ತಲೆಗೆ ಸೈಜ್ ಕಲ್ಲಿನಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಘಟನೆಯಿಂದ ನಗರವನ್ನ ಬೆಚ್ಚಿ ಬೀಳಿಸಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ತನಿಖೆ ಆರಂಭಿಸಿ ಕೆಲವೇ ದಿನಗಳಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಪೊಲೀಸರ ತನಿಖೆಯಲ್ಲಿ ಬಯಲಾದ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ಆರೋಪಿ ಮುಜಾಫರ್ ಅಲಿಯಾಸ್ ಜಾಫರ್ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತೆ. ಘಟನೆ ದಿನದಂದೇ ಪತ್ನಿಯಿಂದ ವಿಚ್ಛೇದನ ಪಡೆದು ದೂರವಾಗಿದ್ದನಂತೆ. ಇದರಿಂದ ಮನನೊಂದ ಆರೋಪಿ ಮದ್ಯಪಾನ ಮಾಡಲು ಬಾರಿಗೆ ಹೋಗಿದ್ದಂತೆ. ಈ ವೇಳೆ ಧನಲಕ್ಷ್ಮಿ ಬಾರ್ನಲ್ಲಿ ಟಿಜಿ ಟ್ಯಾಂಕ್ ರಸ್ತೆಯ ಮೃತ ಯುವಕ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಹಬೀಬ್ ಪರಿಚಯ ಸ್ನೇಹವಾಗಿ ಬೆಳೆದಿತ್ತು. ಆದರೆ ಬಳಿಕ ಇಬ್ಬರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದ್ದು ಅದು ಕೈ ಮಿಲಾಯಿಸುವ ಮಟ್ಟಕ್ಕೆ ತಲುಪಿದೆ. ಕೋಪಗೊಂಡ ಆರೋಪಿ ಸಮೀಪದಲ್ಲಿದ್ದ ಕಲ್ಲನ್ನ ಎತ್ತಿಕೊಂಡು ಯುವಕನ ತಲೆಗೆ ಹಲವು ಬಾರಿ ಹೊಡೆದು ಸ್ಥಳದಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ. ಘಟನೆಯ ನಂತರ ಮೃತದೇಹವನ್ನ ವಶಕ್ಕೆ ಪಡೆದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗೆ ಬೆಲೆ ಬೀಸಿದ್ರು. ಸ್ನೇಹಿತನ ಜೊತೆ ಅಂಗಡಿಯೊಂದರಲ್ಲಿ ಜಾಲಿಯಾಗಿ ಸಿಗರೆಟ್ ಸೇದುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ವೈಜ್ಞಾನಿಕ ಸಾಕ್ಷ್ಯಗಳು, ಸಿಸಿಟಿವಿ ದೃಶ್ಯಗಳು ಹಿಡಿದು ಬೆನ್ನತ್ತಿದ್ದ ಪೊಲೀಸರು ಆರೋಪಿ ಸುಳಿವು ಪತ್ತೆ ಹಚ್ಚಿದ್ದಾರೆ. ಬಳಿಕ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಲಾಸ್ಟ್ ವೀಕ್ ಚಿಕ್ಕಬಳ್ಳಾಪುರ ಟೌನ್ ರೈಲ್ವೆ ಸ್ಟೇಷನ್ ಹತ್ರ ರಾತ್ರಿ ಒಂದು ಬಾಡಿ ಸಿಕ್ಕಿತ್ತು. ಯಾರಾದರೂ ಒಂದು ಕಲ್ಲಿಂದ ಒಬ್ಬರಿಗೆ ತಲೆಗೆ ಹೊಡೆದು ಮರ್ಡರ್ ಮಾಡಿಕೊಂಡು ಹೋಗಿದ್ದಾರೆ, ಈ ಥರ ಒಂದು ರಿಪೋರ್ಟ್ ಬಂದಿತ್ತು. ಆ ವಿಚಾರ ಮೇಲೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಈಗಾಗಲೇ ಆ ಕೇಸ್ದು ನಾವು ಖುಲಾಸೆ ಪತ್ತೆ ಮಾಡಿದ್ದೀವಿ. ಆ ಕೇಸ್ದು ಆರೋಪಿ ಯಾರು ಇದ್ದಾರೆ ಅವ್ರಿಗೆ ಈಗ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಈ ಕೇಸಲ್ಲಿ ವಿಕ್ಟಿಮ್ ಯಾರು ಇದ್ದರು, ಅವ್ರದ್ದು ಹೆಸರು ಹಬೀಬ್. ಅರೌಂಡ್ 28 ಇಯರ್ಸ್ ಏಜ್. ಅವ್ರದ್ದು ಪೆಂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಅವರು ರೆಗ್ಯುಲರ್ ಆಗಿ ಕುಡಿತಾಯಿದ್ರು, ಡ್ರಂಕಾರ್ಡ್ ಥರ ಇದ್ದರು ಮನೆಗೆ. ಬಟ್ ಪ್ರತಿದಿನ ರೆಗ್ಯುಲರ್ ಆಗಿ ಮನೆಗೆ ಹೋಗ್ತಾಯಿದ್ರು. ಆ ದಿನ ಮನೆಗೆ ಕೂಡ ಹೋಗಲಿಲ್ಲ. ರಾತ್ರಿ ಅರೌಂಡ್ 1:45ಗೆ ಮಾಹಿತಿ ಬಂದಿತ್ತು ನಮಗೆ ಕಿ ಒಬ್ರದ್ದು ಬಾಡಿ ಇಲ್ಲಿ ಇದೆಯಾ ರೈಲ್ವೆ ಸ್ಟೇಷನ್ ಟ್ರ್ಯಾಕ್. ಆಮೇಲೆ ನಾವು ಫ್ಯಾಮ್ಲಿದವರು ಕೂಡ ಅಲ್ಲಿ ಸ್ಪಾಟಲ್ಲಿ ಬಂದಿದ್ದರು. ಅವ್ರ ಜೊತೆ ಮಾತಾಗ ಅವ್ರದ್ದು ಏನು ಮದುವೆ ಆಗಲಿಲ್ಲ, ಪೆಂಟರ್ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಯಾವಾಗಲೂ ಕುಡಿತಾ ಇದ್ದರು. ಬಟ್ ಗಲಾಟೆ ಯಾರ ಜೊತೆ ಮಾಡಲ್ಲ ಈ ಥರ ಫ್ಯಾಮ್ಲಿದವರು ಹೇಳಿದರು. ಅವ್ರಿಗೆ ಏನಾದರೂ ಫ್ರೆಂಡ್ಸ್ ಜೊತೆ ಕುಡಿಯೋಕ್ಕೆ ಹೋಗಿದ್ರೆ ಆ ಟೈಮ್ಗೆ ಏನಾದರೂ ಅಹಿತಕರ ಘಟನೆ ಆಗಿದೆ ಆ ಥರ ಹೇಳ್ತಾಯಿದ್ರು ಅವರು. ಆಮೇಲೆ ನಾವು ಕೂಡ ಎಲ್ಲ ಅಕ್ಕಪಕ್ಕದು CCTV ಕ್ಯಾಮ್ರಾ ಅನಾಲಿಸಿಸ್ ಮಾಡಿದ್ದೀವಿ. ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇತ್ತು, ಅಲ್ಲಿಂದ ಕೂಡ ಸ್ವಲ್ಪ ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮಗೆ ಈಗ ಆರೋಪಿ ಪತ್ತೆ ಆಗಿದೆ. ಈ ಕೇಸಲ್ಲಿ ಒಬ್ಬರು ಆರೋಪಿ ಜಾಫರ್ ಅರೌಂಡ್ 30 ಇಯರ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರು ಬೇಸಿಕ್ಲಿ APMC ಮಾರ್ಕೆಟಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಾಯಿದ್ರು. ನೇಟಿವ್ ಆಫ್ UP. ಇಲ್ಲಿ ಒಬ್ಬರೇ ಇದ್ದಾರೆ, ಫ್ಯಾಮ್ಲಿ ಬಿಟ್ಟು ಇಲ್ಲಿ ಇದ್ದಾರೆ ಸುಮಾರು ವರ್ಷದಿಂದ. ಅವ್ರದ್ದು ಇಂಟರ್ಗೇಷನ್ ಪ್ರಕಾರ ಅವರು ಈ ಆಫೆನ್ಸ್ ಕಮಿಟ್ ಮಾಡಿಕೊಂಡು ಎಬ್ಸ್ಕಾಂಡಿಂಗ್ ಆಗಿತ್ತು. ಅವ್ರಿಗೆ ಪತ್ತೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಇಂಟರ್ಗೇಷನ್ ಮಾಡಿದಾಗ ಗೊತ್ತಾಯಿತು ಇವರಿಗೆ ಮೊದಲಿಂದ ಯಾವುದು ಪರಿಚಯ ಇರಲಿಲ್ಲ. ಕುಡಿಯೋದು ವಿಚಾರಕ್ಕೆ ಇವರಿಗೆ ಎಣ್ಣೆ ಅಂಗಡಿ ಹತ್ರ, ವೈನ್ ಶಾಪ್ ಹತ್ರ ಅವ್ರದ್ದು ಪರಿಚಯ ಆಗಿದೆ. ಆಮೇಲೆ ಇಬ್ಬರು ಜನ ಕುಡಿಯೋಕ್ಕೆ ಹೋಗಿದ್ದಾರೆ. ಬಟ್ ಈ ಯಾರು ಆರೋಪಿ ಇದ್ದಾರೆ ಅವ್ರದ್ದು ರೀಸೆಂಟಾಗಿ ವೈಫ್ ಜೊತೆ ಡೈವೋರ್ಸ್ ಆಗಿತ್ತು. ಆ ಕಾರಣ ಬಗ್ಗೆ ಮೊದಲಿಂದ ಅವ್ರಿಗೆ ಏನಾದರೂ ನೋವಿತ್ತು, ಬೇಜಾರಿತ್ತು ಮನಸ್ಸಿನಲ್ಲಿ. ಮತ್ತು ಇವ್ರ ಜೊತೆ ಕುಡಿದಾಗ ಟೈಮಲ್ಲಿ ಏನಾದರೂ ಇದೇ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಯಿತು, ಗಲಾಟೆ ಸ್ಟಾರ್ಟ್ ಆಯಿತು. ಈ ಕಾರಣ ಬಗ್ಗೆ ಇವರು ದೋಷಪೂರ್ವಕವಾಗಿ ಪಕ್ಕದಲ್ಲಿ ಒಂದು ಕಲ್ಲಿತ್ತು, ಆ ಕಲ್ಲಿಂದ ಇವರು ತಲೆಗೆ ಹೊಡೆದಿದ್ದಾರೆ. ಆಮೇಲೆ ಅಲ್ಲಿಂದ ಎಬ್ಸ್ಕಾಂಡಿಂಗ್ ಆಗಿತ್ತು. ನಮ್ಮ ವಿಕ್ಟಿಮ್ ಯಾರು ಇದ್ರು ಅವ್ರದ್ದು ಬ್ಲಡ್ ಲಾಸ್ ಕಾರಣ ಬಗ್ಗೆ ಆನ್ ಸ್ಪಾಟ್ ಡೆತ್ ಆಗಿತ್ತು. ಈ ಕೇಸಲ್ಲಿ ಆರೋಪಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ ಚೆಕ್ ಮಾಡೋಕ್ಕೆ ಬೇರೆ ಯಾವುದು ಪರಿಚಯ ಇದೆಯಾ ಮೊದಲಿಂದ ಅಥವಾ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ಚೆಕ್ ಮಾಡ್ತಾಯಿದ್ದೀವಿ. ಅಕ್ಯೂಸ್ಡ್ ಇಲ್ಲಿಂದ ಒಂದು ಅವರು ಭಯಪಟ್ಟು ಇಲ್ಲಿಂದ ಯಾವುದು ಬಸ್ಸಲ್ಲಿ ಕ್ಲೀನರ್ ಕೆಲಸ ಮಾಡೋಕ್ಕೆ ಇಲ್ಲಿಂದ ಬಸ್ಸಲ್ಲಿ ಕೂತ್ಕೊಂಡು ಹೋಗಿತ್ತು. ಬಸ್ ಅಥವಾ ಇದು ಟ್ರಕ್ಕಲ್ಲಿ ಕೂತ್ಕೊಂಡು ಹೋಗಿತ್ತು. ಆಮೇಲೆ ಅವರಿಗೆ ನಾವು ಯಾವ ಲೊಕೇಶನ್ ಸಿಕ್ಕಿದೆ ಹೈದರಾಬಾದ್ ಹತ್ರ, ಅಲ್ಲಿಂದ ಕರ್ಕೊಂಡು ಬಂದಿದ್ದೀವಿ.
ಒಟ್ಟಾರೆ ಬಾರ್ನಲ್ಲಿ ಆರಂಭವಾದ ಪರಿಚಯ ಸ್ನೇಹವಾಗಿ ಬೆಳೆದು ಕೊನೆಗೆ ಕ್ಷುಲ್ಲಕ ವಿಚಾರಕ್ಕೆ ಬರ್ಬರ ಕೊಲೆಯಲ್ಲಿ ಅಂತ್ಯ ಕಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರಕರಣವನ್ನ ಶೀಘ್ರವೇ ಭೇದಿಸಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಕಾರ್ಯಾಚರಣೆ ಗಮನ ಸೆಳೆದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.